ವಿಶ್ವ ಪರಿಸರ ದಿನ ಏರ್ಪೋರ್ಟ್ನಲ್ಲೂ ಕೂಡ ಒಂದು ಸುಸಿಯನ್ನು ಕೂಡ ಸುಸಿಯನ್ನು ನೆಟ್ಟಿ ಚಾಲನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಅವರು ಬದುಕಿನಲ್ಲಿ ಪ್ರತಿ ವರ್ಷ ಈ ದಿನನ ಆಚರಣೆ ಮಾಡಿ ಏನೇ ಮಾಡಬೇಕು ಅಂತೇನಿಲ್ಲ, ಅವಕಾಶ ಸಿಕ್ಕಿದಾಗೆಲ್ಲ ಇಂಥ ಒಂದೊಂದು ಗಿಡನ ನೆಟ್ಟಿ ಹಸಿರನ್ನ ನಾಡನ್ನ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಎಲ್ಲೇ ಮನೆಗಳಿದ್ರು ಕೂಡ ಹಿತ್ತಲನ್ನ ಯಾವ ರೀತಿ ನೀರೆಲ್ಲ ಹಿಂದೆ ಎಲ್ಲ ಹಿತ್ತಲನ್ನ ಕಾಪಾಡಬೇಕು, ಆ ರೀತಿಯನ್ನು ಬೆಳೆಸಬೇಕು. 27ನೇ ತಾರೀಕು ಕೆಂಪೇಗೌಡ ದಿನಾಚರಣೆ ನಮ್ಮ ಬಿಡಿಎ ವತಿಯಿಂದ ಅವತ್ತು ಕೆಂಪೇಗೌಡ ದಿನಾಚರಣೆ ಇದೆ. ಆ ರಸ್ತೆ ಬಿಡಿಎ ರಸ್ತೆ ಏನೋ ಒಂದು ಹೊಸ ರಸ್ತೆ ಇದೆ, ಡಬಲ್ ರೋಡ್, ಅಲ್ಲಿ ದಿನಾಚರಣೆ ಮಾಡಿ 15 ಲಕ್ಷ ಗಿಡಗಳಿಗೆ ನೆಡಲಿಕ್ಕೆ ಈಗಾಗಲೇ ಚಾಲನೆಯನ್ನು ನಮ್ಮ ಬಿಡಿಎ ವತಿಯಿಂದ ಅಧ್ಯಕ್ಷರು ಅದಕ್ಕೆ ಏರ್ಪಾಡು ಮಾಡಿದ್ದಾರೆ. ಸೊ ಅದು ಕೂಡ ಅವತ್ತು ಅಲ್ಲಿ ನಾವು ಮಾಡಿದ್ದೇವೆ. ಸೊ ಎಲ್ಲರೂ ಕೂಡ ರಾಜ್ಯದ ಜನತೆಗೆ ಈ ಒಂದು ಪವಿತ್ರವಾದ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾರೆ. ಸರ್, ಈಗ ರಾಮಲಿಂಗಾರೆಡ್ಡಿ ವಿಚಾರದ ಬಗ್ಗೆ ತಮ್ಮ ಗಮನ ಈಗ ರಾಹುಲ್ ಗಾಂಧಿ ಜೊತೆ ಅಥವಾ ಖರ್ಗೆ ಚರ್ಚೆ ನಡೆಸ್ತಾ ಈ ಒಂದು ವಿಚಾರ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಪಿಸಿದ್ದಾಯ್ತು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಹೇಳಿ ಅವರು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳುವಂಗಾಯಿತು. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಎಲ್ಲ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಹಂಗೆಲ್ಲ ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಳಗುದಾಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ. ನೋಡೋಣ, ಇಲ್ಲಿ ಅದಾಗಿದೆ. ಈಗ ಅವತ್ತು ಮಾತಾಡಿದ್ದು ದೊಡ್ಡ ಕಾರಣ ಏನಪ್ಪ ಅಂದರೆ, ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಒಬ್ಬ ಕಾರ್ಪೊರೇಟರ್ ಆಗಿ ಪಡೆದಿದ್ದು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಕೊಟ್ಟದ್ದು ಮಾತಾಡ್ತು ನಿಜ. ಅವ್ರಿಗೆ ಮಾಡಿ ಸಮಜಾಯಿಷಿ ಹೇಳ್ಬೇಕು, ಮಾತಾಡ್ತಾರೆ. ಏನೇ ಮಾಡಿದ್ರು ನಮ್ಮ ಪಕ್ಷದ ವರಿಷ್ಠರು ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಏನು ಸಂದೇಶ ಕೊಟ್ಟರು ಸರ್? ರಾಜ್ಯದಲ್ಲಿ ಏನು ಅವ್ರಿಗೆಲ್ಲ ರಾಷ್ಟ್ರದಲ್ಲೇ ಅವರು ಒಂದು ದೊಡ್ಡ ಸಂಚಲ ಉಂಟಾಗಿದೆ ಅನ್ನೋದು ಕಾರ್ಯಕರ್ತರು ಬಹಳ ಉರುಪಿದೆ. ಅದೆಲ್ಲ ಅವ್ರಿಗೆ ಮಾಹಿತಿ ಇದೆ. ನಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಏನು ನಮ್ಮ ಮೇಲೆ ವೋಟ್ ಹಾಕಿದಂಥ ಮತದಾರರು ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ ಸರ್. ಏನ್ ಡೈರೆಕ್ಷನ್ ಕೊಟ್ಟರು ಸರ್? ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ. ಟೈಮ್ ಇತ್ತಲ್ಲ ಅವ್ರಿಗೆ. ನಾನೇ ರಾಹುಲ್ ಗಾಂಧಿ ಅವರು ನಾವೆಲ್ಲ ಒಂದು ಟೈಮ್ ಆಗ್ತದೆ, ಇನ್ನು 3 ಸೀಟ್ ಮಾಡಬೇಕಾಗ್ತಲ್ಲ, 15 ನಿಮಿಷ ಟೈಮ್ ಇತ್ತು. ನಾನೇ ಅದಕ್ಕೆ ಬಂದಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನೋಡಿ ಅದನ್ನ ಅಂತೇಳಿ ಈಗ ಅಲ್ಲಿ ನಮ್ಮ ಬೆಳಗಾಮಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಬೇರೆಗಳನ್ನು ತೋರಿಸಿದ್ದಾರೆ. ಗಾಂಧೀಜಿಯವರ 100ನೇ ವರ್ಷದ ಸಮಯದಲ್ಲಿ ಅಲ್ಲೇ ಅವ್ರು ನೋಡೋಕ್ಕಾಗಲಿಲ್ಲ, ಇಲ್ಲಿ ಅವರಿಗೆ ತೋರಿಸೋ ಬಹಳ ಖುಷಿ ಪಡ್ತಾರೆ. ಎಚ್ ಕೆ ಪಾಟೀಲ್ ಅವರು ಇದೊಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಸರ್ ತಾವೇ ಕರೆದು ಮಾತಾಡ್ತೀರಾ? ವಿಶ್ವ ಪರಿಸರ ನೇಚರ್. So you all to do make it city green, country green. Down today on behalf of the Karnataka and the Airport Authority,
Rahul Gandhi also actually planted a tree in the Bangalore International Airport, the leader of the opposition, and here also he wants to run. And on 27th, there is Mahatma Gandhi's on 27th, there is a Kempegowda in Bangalore. There on the BDA, already the Bangalore Development Chairman already finished the program. About 15 lakh samples will be done on a single day. That has already been planted. We are discussing with various education institutions. We are coming out, making the city green in all the Bangalore Development Authority areas. Sir, any comments on Ramalinga Reddy sir, his portfolio? Of course, we have promised him. I had promised him. Yes. I will speak to him, will convince him. He is a very senior leader of the party.